ACF ವೀಕ್ಷಕರಿಗೆಲ್ಲ ನೂತನ ವರ್ಷದ ಶುಭಾಶಯಗಳು. ಕಳೆದ ವರ್ಷದ ಕಹಿ ನೆನಪುಗಳನ್ನೆಲ್ಲ ಮರೆತು ಹೊಸ ಹರ್ಷದೊಂದಿಗೆ ಹೊಸ ವರ್ಷವನ್ನು ಬರಮಾಡಿಕೊಂಡಿದ್ದೇವೆ. ಹೊಸ ಹುರುಪು, ಹೊಸ ಆಲೋಚನೆಗಳೊಂದಿಗೆ ಈ ವರ್ಷ ಮುನ್ನುಗ್ಗೋಣ. ವೀಕ್ಷಕರೇ, ಇಂದು ವಿಶೇಷವಾದ ಒಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದೆ ACF ಕನ್ನಡ. ಹೌದು, ಈ ಮುಖವನ್ನೊಮ್ಮೆ ಚೆನ್ನಾಗಿ ನೋಡಿ. ಕಾಕಿ ಡ್ರೆಸ್ ಹಾಕ್ಕೊಂಡು ಕೂತಿದ್ದಾನಲ್ಲ, ಈತನ ಹೆಸರು ರಾಮಚಂದ್ರಪ್ಪ ಅಂತ. ಆದರೆ ಹೆಸರಲ್ಲಿರೋ ರಾಮ ಈತನ ವರ್ತನೆಯಲ್ಲಿಲ್ಲ ಅನ್ನೋದಕ್ಕೆ ಈತನ ಪೋಲಿ ಆಟವೇ ಸಾಕ್ಷಿ. ವೃತ್ತಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿರೋ ಈ ರಾಮಚಂದ್ರ ದೂರು ನೀಡಲು ಬಂದ ಮಹಿಳೆಯನ್ನೇ ಪಟಾಯಿಸಿದ್ದಾನಂತೆ. ಅಷ್ಟೇ ಅಲ್ಲ, ತನ್ನ ಕಚೇರಿಯಲ್ಲಿಯೇ ಕಾಮಕೇಳಿಗೆ ಮುಂದಾಗಿದ್ದಾನಂತೆ. ಇಂತಹ ಒಂದು ಆರೋಪ ಇದೀಗ ಕೇಳಿಬಂದಿದೆ. ಈ ಕಾಮುಕ ರಾಮಚಂದ್ರಪ್ಪನ ರಾಸಲೀಲೆಯನ್ನು ಪಕ್ಕದ ಮನೆಯಲ್ಲಿದ್ದ ವ್ಯಕ್ತಿಯೊಬ್ಬ ತನ್ನ ಮನೆಯ ಕಿಟಕಿಯಿಂದಲೇ ಸೆರೆ ಹಿಡಿದಿದ್ದಾನೆ. ಹಾಗೆ ಹಿಡಿದವನು ಸುಮ್ಮನೆ ಇರದೆ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾನೆ. ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿದೆ. ನೆಟ್ಟಿಗರು ಈ ರಾಮಚಂದ್ರಪ್ಪನ ವರ್ತನೆಗೆ ಹ್ಯಾಕ್ ಥೂ ಎಂದು ಚೀಮಾರಿ ಹಾಕುತ್ತಿದ್ದಾರೆ. ಇನ್ನು ಈ ಕಾಮುಕ ರಾಮಚಂದ್ರಪ್ಪ ಅಂತಿಂಥ ಪೊಲೀಸ್ ಅಧಿಕಾರಿಯಲ್ಲ, ಬರೋಬ್ಬರಿ DOSP ಹುದ್ದೆಯಲ್ಲಿದ್ದಾನೆ. ತುಮಕೂರು ಜಿಲ್ಲೆಯ ಮಧುಗಿರಿ DOSP ಆಗಿರುವ ರಾಮಚಂದ್ರಪ್ಪನ ವಿರುದ್ಧ ಈ ರಾಸಲೀಲೆ ಆರೋಪ ಕೇಳಿಬಂದಿದೆ. ಘಟನೆಯಿಂದ ಪೊಲೀಸ್ ಇಲಾಖೆ ಮಾತ್ರವಲ್ಲ, ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಹೊಣೆ ಹೊತ್ತಿದ್ದಾರಲ್ಲ ಗೃಹ ಸಚಿವರು, ಅವರು ಕೂಡ ತಲೆ ತಗ್ಗಿಸುವಂತಾಗಿದೆ. ಯಾಕೆ ಅಂತೀರಾ? ಈ ಗೃಹ ಸಚಿವರು ಉಸ್ತುವಾರಿ ವಹಿಸಿರೋದು ಇದೇ ತುಮಕೂರು ಜಿಲ್ಲೆಗೆ. ಅಷ್ಟೇ ಅಲ್ಲ, ತುಮಕೂರು ಜಿಲ್ಲೆಯಿಂದಲೇ ಇವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅಂತಹ ಗೃಹ ಸಚಿವರ ಕ್ಷೇತ್ರದಲ್ಲಿರೋ ಪೊಲೀಸ್ ಅಧಿಕಾರಿಯೊಬ್ಬ ತನ್ನದೇ ಕಚೇರಿಯಲ್ಲಿ ದೂರು ನೀಡಲು ಬಂದ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿರೋ ಈ ವಿಡಿಯೋ ಇಡೀ ರಾಜ್ಯಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದೆ. ಇನ್ನು ಮಧುಗಿರಿ DOSP ಆಗಿರೋ ರಾಮಚಂದ್ರಪ್ಪ ಪಾವಗಡದಿಂದ ಜಮೀನು ವ್ಯಾಜ್ಯದ ಬಗ್ಗೆ ದೂರು ನೀಡಲು ಬಂದ ಮಹಿಳೆಯನ್ನು ತನ್ನ ಕಚೇರಿಯ ಶೌಚಾಲಯಕ್ಕೆ ಕರೆದೊಯ್ದು ರಾಸಲೀಲೆ ಆರಂಭಿಸಿದ್ದಾನಂತೆ. ಇದನ್ನು ಪಕ್ಕದ ಮನೆಯವ ಕಿಟಕಿಯಿಂದ ಚಿತ್ರೀಕರಣ ಮಾಡಿದ್ದಾನೆ. ಇದು ಪೊಲೀಸ್ ಇಲಾಖೆ ಗೌರವ ಮಣ್ಣುಪಾಲು ಮಾಡುವ ಕೃತ್ಯ ಎಂದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾಮಚಂದ್ರನ ರಾಸಲೀಲೆ ವಿಚಾರ ತುಮಕೂರು ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೂ ಬಂದಿದೆಯಂತೆ. ಆದರೆ ಮಹಿಳೆ ದೂರು ನೀಡದೆ ಕ್ರಮ ಜರುಗಿಸಲು ಸಾಧ್ಯವಿಲ್ಲ ಅನ್ನೋದು ಪಾಪ SP ಅವರ ಅಂಬೋಣ. ಹಾಗಾಗಿ ಈ ವಿಚಾರದ ಬಗ್ಗೆ ತನಿಖೆ ನಡೆಸಲು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗುವುದು ಎಂದು ತಿಳಿಸಿದ್ದಾರಂತೆ. ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಪೊಲೀಸ್ ಇಲಾಖೆ ಸಹಿಸೋದೇ ಇಲ್ಲ. ನೊಂದ ಮಹಿಳೆಯನ್ನು ಪತ್ತೆ ಮಾಡಿ ಅವರು ದೂರು ನೀಡಿದಲ್ಲಿ DYSP ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಭರವಸೆಯನ್ನು ತುಮಕೂರು SP ಅಶೋಕ್ ನೀಡಿದ್ದಾರಂತೆ. ಅದೇನೇ ಇರಲಿ, ನೊಂದು ಬೆಂದು ದೂರು ನೀಡಲು ಠಾಣೆಗೆ ಬರೋದು ಪೊಲೀಸರ ಮೇಲಿನ ನಂಬಿಕೆಗೆ. ಅಂತಹ ಪೊಲೀಸರೇ ಇಂತಹ ನೀಚ ಬುದ್ಧಿ ತೋರಿದರೆ, ಅದರಲ್ಲೂ ಶ್ರೀರಾಮನ ಹೆಸರಿಟ್ಕೊಂಡಿರೋ ಈ ರಾಮಚಂದ್ರನ ರಾಸಲೀಲೆ ಇಂದು ಇಡೀ ರಾಜ್ಯ ಕಣ್ಣಗಲಿಸಿ ಕಂಡಿದೆ. ಇಂತಹ ರಾಮಚಂದ್ರನ ರಾಸಲೀಲೆ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ಹೇಗೆ? ನೀವೇ ಹೇಳಿ.